ಈಶೆ ಬಂದ. ಏಜೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಓಕೆ ಹೇಳಿ. ಮನೆಯಲ್ಲಿ ನಡೀತಾ ಇರೋ ಕೆಲವು ಘಟನೆಗಳಿಂದ ಎಲ್ರ ಮನಸ್ಸು ಹಾಳಾಗಿದೆ. ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಅಂತ ನಡೆದ್ರೆ ಎಲ್ರ ಮನಸ್ಸು ರಿಫ್ರೆಶ್ ಆಗುತ್ತೆ. ಇಷ್ಟರಲ್ಲೇ ಲಕ್ಷ್ಮಿ ಮತ್ತೆ ಪ್ರಮೋದದು ವೆಡ್ಡಿಂಗ್ ಆನಿವರ್ಸರಿ ಇದೆ. ಅದಕ್ಕೆ ಮನೇಲಿ ಇಲ್ಲ ಇಲ್ಲ ಇಲ್ಲ, ನಾನೇನೋ ಹೇಳಿಲ್ಲ. ಇಲ್ಲ, ನಾನು ಹೇಳಿಲ್ಲ. ದುರ್ಗಾ, ನನಗೆ ಈ ಪಾರ್ಟಿ ಕಲ್ಚರ್ ಎಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದೆ ತಾನೆ. ಲಕ್ಷ್ಮಿ ಆನಿವರ್ಸರಿ ಇದ್ರೆ ಪ್ರಮೋದ್ಗೆ ರಜಾ ಕೊಡ್ತೀವಿ. ಗಂಡ ಹೆಂಡತಿ ಹೋಗಿ ಹೊರಗಡೆ ಎಂಜಾಯ್ ಮಾಡ್ಕೊಂಬರ್ತೀವಿ. ಅದು ಬಿಟ್ಟು ಮನೆಯಲ್ಲಿ ಪಾರ್ಟಿ ಸೆಲೆಬ್ರೇಷನ್ ಇದೆಲ್ಲ ಐ ಆಮ್ ನಾಟ್ ಓಕೆ. ನ್ಯೂ ಇಯರಲ್ಲಿ ನಾನು ಒಪ್ಕೊಂಡಿದ್ದು ಅಮ್ಮನ ಮುಖ ನೋಡಿ. ಹಾಗೆ ಅಂತ ಪ್ರತಿ ಸಲ ಡೆಫಿನೆಟ್ಲಿ ನಾಟ್ ಓಕೆ. ಈಗಲೂ ಅಜ್ಜಿಗೋಸ್ಕರನೇ ಮಾಡ್ತಿರೋದು ಏಜೆ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ನೆವ ಅಷ್ಟೇ. ಆ್ಯಕ್ಚುಲಿ ಏಜೆ ಫ್ಯಾಮಿಲಿ ಬಗ್ಗೆ ಹೊರಗಿನವರು ತುಂಬ ಕೆಟ್ಟ ಕಮೆಂಟ್ ಮಾಡ್ತಿದ್ದಾರೆ. ಇದರಿಂದ ಅಜ್ಜಿ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಹೌದು ಏಜೆ, ಮೊನ್ನೆ ನನ್ನ ಚಿಕ್ಕಮ್ಮ ಮನೆಗೆ ಬಂದಿದ್ರು. ಅವರು ಲೀಲಾ ಕುತ್ಗೆಲಿ ತಾಳಿನೇ ಇಲ್ಲ ಅಂತ ಅಜ್ಜಿ ಮುಖಕ್ಕೆ ಹೊಡೆದಾಗ ಮಾತಾಡಿದ್ರು. ಅಂಥ ಏಜೆ ಮನೆಯಲ್ಲಿ ಒಗ್ಗಟ್ಟೇ ಇಲ್ಲ, ಅವ್ರ ಮಧ್ಯೆ ಏನೇನೋ ನಡೀತಾ ಇದೆ ಅಂತ ಹೊರಗಡೆ ಜನ ಮಾತಾಡ್ಕೋತಾ ಇದ್ದಾರೆ. ಅವರೆಲ್ಲರೂ ಬಾಯಿ ಮುಚ್ಚಕ್ಕಾದ್ರೂ ನಾವು ಈ ಸೆಲೆಬ್ರೇಷನ್ ಮಾಡಲೇಬೇಕು. ಎಲ್ರನ್ನೂ ಇನ್ವೈಟ್ ಮಾಡಬೇಕು. ಎಲ್ರ ಮುಂದೆ ನಮ್ಮ ಮಧ್ಯೆ ಏನೂ ಆಗಿಲ್ಲ, ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಪ್ರೂವ್ ಮಾಡಬೇಕು. ದುರ್ಗಾ, ಬೇರೆಯವ್ರಿಗೋಸ್ಕರ ಬದುಕಬೇಕು, ಬೇರೆಯವ್ರ ಬಾಯಿ ಮುಚ್ಚೋಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾ? ನಾನು ನನ್ನ ಮನೆತನ ಇದೆಲ್ಲ ಹೇಗೆ ಅಂತ ಜನಗಳಿಗೆ ಗೊತ್ತಿದೆ. ಕಮೆಂಟ್ ಮಾಡೋರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಜನರಿಗೆ ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಇಲ್ಲ ಏಜೆ. ಆದರೆ ಅಜ್ಜಿ ಮುಂದೆ ಮಾತಾಡ್ತಾರೆ, ಕಮೆಂಟ್ ಮಾಡ್ತಾರೆ. ನಿಮ್ಮ ಮನೇಲಿ ಗಂಡ ಹೆಂಡತಿರ ಮಧ್ಯೆ ಹೊಂದಾಣಿಕೆನೇ ಇಲ್ವಂತೆ, ಅತ್ತೆ ಸೊಸೆರ ಮಧ್ಯೆ ಹೊಂದಾಣಿಕೆನೇ ಇಲ್ವಂತೆ ಅಂತ ಅಜ್ಜಿನ ಪ್ರಶ್ನೆ ಮಾಡ್ತಾರೆ. ಅವರು ನಿಮಗೆ ಹೇಳಿದ್ರೆ ನೀವೆಲ್ಲಿ ನೊಂದ್ಕೋತಿರೋ ಅಂತ ನಿಮ್ಮ ಹತ್ರನೂ ಏನು ಹೇಳಲ್ಲ. ಒಳಗೊಳಗೇನೆ ನೋವು ತಿಂತಾರೆ, ಹಿಂಸೆ ಅನ್ಸುತ್ತೆ. ಇದನ್ನೆಲ್ಲ ನೋಡಕ್ಕೆ ತುಂಬಾ ಹಿಂಸೆ ಆಗುತ್ತೆ ಏಜೆ. ಓಕೆ ಫೈನ್. ನೀವುಗಳು ಹೇಳೋ ಹಾಗೆ ಇದರಿಂದ ಅಮ್ಮನಿಗೆ ಖುಷಿ ಆಗುತ್ತೆ, ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಲಕ್ಷ್ಮಿ ಆನಿವರ್ಸರಿನ ಜನಗಳನ್ನ ಕರೆದೇ ಸೆಲೆಬ್ರೇಟ್ ಮಾಡೋಣ. ಅದಕ್ಕೇನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಡಿ. ಎಲ್ಲ ರೆಡಿ ಇದೆ ಇದೆ, ನೀವು ಒಂದ್ಸಲ ಅದು ನೀವು ಒಪ್ಕೋತೀರಾ ಅಂತ ಗೊತ್ತಿತ್ತು ಏಜೆ. ಅದಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೀವು ಒಂದ್ಸಲ ಗೆಸ್ಟ್ ಲಿಸ್ಟ್ ನೋಡಿದ್ರೆ. ಫೈನ್, ಒಂದ್ಸಲ ಅಮ್ಮನಿಗೂ ತೋರಿಸ್ಬಿಟ್ಟು. ಅಯ್ಯೋ ರಾಮ್, ಅದ್ರಲ್ಲಿ ನಾನು ನೋಡೋದೇನಿದೆ, ನೀ ನೋಡಿದ್ರೆ ಸಾಕು. ಆದರೆ ಲೀಲಾ ಮನೆಯವರು. ಹಾ ಅಜ್ಜಿ, ಖಂಡಿತ ಕರಿತೀವಿ. ನಮ್ ಗೆಸ್ಟ್ ಲಿಸ್ಟ್ ನಲ್ಲಿರೋ ಮೊದಲನೇ ಹೆಸರೇ ಲೀಲಾ ಅವರ ತಂದೆ, ತಾಯಿ ಮತ್ತೆ ತಂಗಿ. ಅವರೇ ನಮ್ಮ ಟಾಪ್ ಪ್ರಯಾರಿಟಿ.
ಹೌದು ಅಜಯ್, ನಿಮಗೆ ಖುಷಿ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಎಂಥ ದೊಡ್ಡ ಮನ್ಸಮ್ಮ ನಿಂದು. ಇದರಲ್ಲಿ ದೊಡ್ಡ ಮನ್ಸು ಏನಿಲ್ಲ ಅಜ್ಜಿ. ಎಲ್ಲ ನೀವ್ ಹೇಳ್ಕೊಟ್ಟಿರೋ ಹೊಂದ್ಕೊಂಡು ಹೋಗೋ ಪಾಠಗಳು. ಲೀಲಾ ಅವರು 1000 ಎಡವಟ್ಟು ಮಾಡಿರ್ಬೋದು, ಆದ್ರೆ ಅವ್ರ ತಂದೆ ತಾಯಿ ಈ ಮನೆಗೆ ಬೀಗ್ರು. ಅವ್ರಿಗೆ ಕೊಡ್ಬೇಕಾಗಿರೋ ಗೌರವನ ಅವ್ರಿಗೆ ಕೊಡ್ಲೇಬೇಕು. ರಾಮ್, ಸಂಸ್ಕಾರ ಅನ್ನೋದು ದುರ್ಗಾಗೆ ರಕ್ತದಲ್ಲೇ ಬಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ದುರ್ಗಾ, ನಿಮ್ಮಿಂದ ಇದೇ ರೀತಿ ಒಗ್ಗಟ್ಟನೆ ನಾನು ನಿರೀಕ್ಷೆ ಮಾಡೋದು. ದುರ್ಗಕ್ಕೊಂದು ಯಾಕೋ ಓವರ್ ಆಯ್ತು. ಇದೆಲ್ಲ ಬೇಕಿತ್ತಾ? ಲಕ್ಷ್ಮಿ, ಏನಮ್ಮ ಅದು ಗುಸ್ಗುಸು? ಏನಿಲ್ಲ ಏನಿಲ್ಲ, ಎಷ್ಟೇ ಆದ್ರೂ ಬೀಗ್ರು ಬಿಟ್ಕೊಳಕ್ಕಾಗತ್ತಾ ಅಂತ ಹೇಳ್ತಿದ್ರು ಸರು. ಅಲ್ವಾ ಸರು? ರಾಮ್, ಒಂದು ಕೆಲಸ ಮಾಡಪ್ಪ, ಬೇರೆಯವ್ರಿಗೆಲ್ಲ ಬೇಕಾದ್ರೆ ಫೋನಲ್ಲೇ ಕರೆಯೋಣ. ಇವ್ರ ಮನೆಗೆ ಮಾತ್ರ ಅಲ್ಲಿಗೆ ಹೋಗಿ ಕರಿಬೇಕು. ಸರಿ, ಹೋಗಿ ಕರೆದ. ಅಯ್ಯೋ, ನಾವು ಅಂದ್ರೆ ನಾವಲ್ಲ, ನೀನು ಮತ್ತೆ ಲೀಲಾ. ನಾನು ನೋಡು, ನೀನು ಆಗಲ್ಲ ಅಂತೆಲ್ಲ ಹೇಳೋ ಹಾಗಿಲ್ಲ. ನನ್ನ ಮನ್ಸಿಗೆ ನೋವಾಗುತ್ತೆ. ಆಗಲ್ಲ ಅಂತ ನಾನು ಎಲ್ಲಿ ಹೇಳಿದೆ? ನನ್ನ ಸೊಸೆಯಂದಿರೋ ನಿನ್ನ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಾನು ಇದೊಂದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನ? ನನ್ನ ಬಂಗಾರ, ಖುಷಿಯಾಗಿ ಹೋಗಿ ಬರ್ತೀಯ ತಾನೆ? ನನ್ನ ಖುಷಿಗಿಂತ ನಿನ್ನ ಖುಷಿ ಮುಖ್ಯ ಅಮ್ಮ ನನಗೆ. ಲೀಲಂಗೆ ಪ್ಲಾನ್ ಬಗ್ಗೆ ಹೇಳ್ಬಿಡಿ. ದೇವ್ರೆ, ನಮ್ಮ ಕುಟುಂಬ ಯಾವಾಗಲೂ ಹೀಗೆ ಒಗ್ಗಟ್ಟಾಗಿರೋ ಹಾಗೆ ಮಾಡಪ್ಪ. ಇರ್ತೀವಿ, ಖಂಡಿತ ಇರ್ತೀವಿ. ಆದ್ರೆ ನಮ್ಮ ಒಗ್ಗಟ್ಟಿನ ಮಧ್ಯೆ ನಮ್ಮ ಶತ್ರು ಲೀಲಾ ಮಾತ್ರ ಇರಲ್ಲ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ